ಮೋಟಗುಂಡಳ್ಳಿ ಗ್ರಾಮ ಪಂಚಾಯತಿ ಸೋಲೂರು ಹೋಬಳಿ ಸೇರ್ತದೆ. ಒಟ್ಟು ಸೋಲೂರು ಹೋಬಳಿಲಿ 6 ಪಂಚಾಯತಿ ಎಲ್ಲ ಸೇರೈತೆ. ಇದು ಆಲೇ ಒಂದು 30 ವರ್ಷದಿಂದನೂ ನಮ್ಮದು ಅತಂತ್ರ ಆಗೈತೆ. ಮಾಗಡಿ ತಾಲೂಕು ಇತ್ತ ನೆನಮಂಗಲ ಓಟೆಲ್ಲ ನೆನಮಂಗಲ ಚಿಕ್ಕಬಳ್ಳಾಪುರ ಕೆಲಸ ಕಾರ್ಯ ಎಲ್ಲ ಮಾಡಿ ಹೋಗ್ಬೇಕು. ಮಾಗಡಿಲಿ ನಮ್ಗೇನು ಕೆಲಸ ಕಾರ್ಯನೂ ಆತಲ್ಲ. ಒಬ್ಬ ರೈತಂದಾಗಲಿ ಮತ್ತೊಂದು ಏನಾದರೂ ಒಂದು ಪಾಣಿದಾಗಲಿ ಯಾವುದಕ್ಕೂ ಯಾವುದೋ ಸ್ವಂದಿಸೋದಿಲ್ಲ. ಹತ್ತೋದ್ರೆ ಅವರು ಕಾಣಲ್ಲ, ಇತ್ತೋದ್ರೆ ಇವ್ರಿಗೆ ಬರೋಲ್ಲ. ಹಿಂಗಾಗಿ ಅತಂತ್ರ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ಈ ಸರಿ ನಮ್ಗೆ ಎಲ್ಲರಿಗೂ ಒಂದು ಅವಕಾಶ ಬಂದೈತೆ. ಗ್ರಾಮಸ್ಥರೆಲ್ಲ ಇತ್ತೇ ಸೇರಿಸ್ಬೇಕು ಅಂತೇಳಿ ಗ್ರಾಮಸ್ಥರೆಲ್ಲರೂ ಸಹಕಾರ ಅದು ಗ್ರಾಮ ಪಂಚಾಯತಿ ಮೆಂಬರ್ಗಳು, ಉಪಾಧ್ಯಕ್ಷರು, ಅಧ್ಯಕ್ಷರು, ಸದಸ್ಯರುಗಳು ಎಲ್ಲರ ಸಹಕಾರದಿಂದನೂ ಸೋಲೂರು ಹೋಬಳಿನ ನಾವು ನೆನಮಂಗಲಕ್ಕೆ ಸೇರಿಸ್ಬೇಕು ಅಂತೇಳಿ ಪಂಚಾಯತಿಲಿ ಮೀಟಿಂಗ್ ಕರೆದು ಸಾರ್ವಜನಿಕರಿಗೆಲ್ಲ ಮಾಹಿತಿ ಕೊಟ್ಟು ಸಾರ್ವಜನಿಕರದೆಲ್ಲ ತಿಳ್ಕೊಂಡು ಮಾಹಿತಿ ಮೀಟಿಂಗ್ ರೆಗ್ಯುಲೇಷನ್ ಪಾಸ್ ಮಾಡಿ ಈ ನಮಗೆ ಅನುಕೂಲನೂ ಬಸ್ ಅನುಕೂಲನೂ ಅಷ್ಟೇ. ನೆನಮಂಗಲಕ್ಕೆ ಅನುಕೂಲ. ಮಾಗಡಿ ಕಡೆಗೆ ರಾಮನಗರ ಜಿಲ್ಲೆಗೆ ನಮ್ಮ ಓಟ್ಗಳಿಂದ ಒಂದು ಬಸ್ಸು ಇಲ್ಲ, ಥ್ರೂ ಇಲ್ಲ. ನಮಗೆ ನೆನಮಂಗಲ ಬೆಂಗಳೂರು ನಮಗೆ ಈ ಕಡೆನೇ ಅನುಕೂಲ. ರೈತರಿಗೂ ಅಷ್ಟೇ ತರಕಾರಿಗೆ ಮಾರ್ಕೆಟು ಈ ನೆನಮಂಗಲನೇ ಜಾಸ್ತಿ. ಮಾಗಡಿ ಕಡೆಗೆ ನಮ್ಗೆ ಅಷ್ಟೊಂದು ಅನಾನುಕೂಲ ಆಗಿದೆ. ಅದರಿಂದ ನಮ್ಮದು ಸೋಲೂರು ಹೋಬಳಿ ನೆನಮಂಗಲಕ್ಕೆ ಸೇರಿಸ್ಬೇಕು ಎಲ್ಲರದ್ದು ಒಂದು ಕನಸು. ಮೋಟ್ಗಳ್ಳಿ ಗ್ರಾಮ ಪಂಚಾಯತಿ ರೈತಾಪಿ ಜನ, ರೈತರುಗಳು, ನೇಕಾರರು ಇವರೆಲ್ಲ ಇರೋದೇಸೆ. ಆಮೇಲೆ ಒಂದು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ನಮಗೆ ನೆನಮಂಗಲಕ್ಕೆ ಹೋಗೋದು ಜಾಸ್ತಿ. ಅದರಿಂದ ನಮಗೆ ಎಲ್ಲ ಅನುಕೂಲ ಇರೋದೇಸೆ. ನಮಗೆ ನೆನಮಂಗಲಕ್ಕೆ ನಮ್ಮದು ಸೋಲೂರು ಹೋಬಳಿ ನೆನಮಂಗಲಕ್ಕೆ ಸೇರಿಸ್ಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೀವಿ. ಆಮೇಲೆ ನಮಗೆ ತಾವರೆಕೆರೆ ಟೇಷನ್ನು ದೂರ. ನಮ್ಗೆ ಆದಷ್ಟು ಸೋಲೂರಲ್ಲಿ ಒಂದು ಟೇಷನ್ ಮಾಡಿಕೊಟ್ರೆ ಅನುಕೂಲ. ಅದೇ ತಾಲೂಕು ಚೇಂಜ್ ಆದಾಗ ನಮಗೆ ಟೇಷನ್ನು ಸೋಲೂರು ಹೋಬಳಿಲಿ ಸೋಲೂರಲ್ಲಿ ಆಗ್ತದೆ. ಸೋಲೂರು ಹೋಬಳಿಗೆ ಒಂದು ಟೇಷನ್ ಕೊಟ್ಟರೆ ನಮಗೆಲ್ಲ 10 ಕಿಲೋಮೀಟ್ರ್ ಆಗುತ್ತೆ. ಈಗ 25 ಕಿಲೋಮೀಟ್ರ್ ಹೋಗ್ಬೇಕು. ಬಡವರು ಬಸ್ಗಳಲ್ಲಿ ಹೋಗಿ ಕಂಪ್ಲೇಂಟ್ ಆದರೆ ಬಸ್ಸಲ್ಲಿ ಹೋಗಿ ಬಸ್ ಅನುಕೂಲ ಇಲ್ಲ. ಅದರಿಂದ ಅನನುಕೂಲ ಐತೆ. ಯಾವುದನ್ನು ನಮಗೆ ನೆನಮಂಗಲ ತಾಲೂಕು ಸೋಲೂರು ಹೋಬಳಿ ನಮ್ಗೆ ಅನುಕೂಲವೈತೆ. ಅದರಿಂದ ಎಲ್ಲ ಕಡೆ ಎಲ್ಲ ಅಧಿಕಾರಿಗಳು ಗಮನ ಇಟ್ಟು ನಮ್ಮ ಸೋಲೂರು ಹೋಬಳಿನ ಮೋಟ್ಗಳ್ಳಿ ಗ್ರಾಮ ಪಂಚಾಯತಿ ಸೋಲೂರು ಹೋಬಳಿ ಪೂರ್ತಿನ 6 ಪಂಚಾಯತಿನೂ ನೆನಮಂಗಲಕ್ಕೆ ಸೇರಿಸ್ಕೊಡ್ಬೇಕು ಎಲ್ಲರನ್ನೂ ಕೇಳ್ಕೊತಾ ಇದ್ದೀವಿ.